ರಾಜ್ ಬಿ ಶೆಟ್ಟಿ ಕನ್ನಡ ಚಿತ್ರರಂಗದ ಒಬ್ಬ ಅದ್ಭುತ ಕಲಾವಿದ. ಒಂದು ಮೊಟ್ಟೆಯ ಕಥೆಯಿಂದ ಶುರುವಾದಂತಹ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾ ಜರ್ನಿ ಇದೀಗ ಬಾಲಿವುಡ್ ಬಂದರ್ ವರೆಗೂ ಬಂದು ತಲುಪಿದೆ. ಈ ಹಿಂದೆ ಬೇರೆ ಭಾಷೆಯ ರುದಿರಂ, ಕೊಂಡಾಲ್, ಟರ್ಬೋ ಸಿನಿಮಾಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ರು. ಆನಂತರ ಕನ್ನಡದಲ್ಲಿ ಸೂಪ್ರಮ್ ಸೋ ಮೂಲಕ ಭರ್ಜರಿ ಹಿಟ್ ಪಡ್ಕೊಂಡ್ರು. ಒಂದು ರೀತಿಯಲ್ಲಿ ರಾಜ್ ಬಿ ಶೆಟ್ಟಿ ಬಹುಭಾಷಾ ನಟ ಅಂತಾನು ಹೇಳ್ಬಹುದು. ನಮ್ಮ ಅಪ್ಪಟ ಕನ್ನಡದ ಪ್ರತಿಭೆ ರಾಜ್ ಬಿ ಶೆಟ್ಟಿ ಅವರು ಇದೀಗ ಬಾಲಿವುಡ್ ನಲ್ಲೂ ಹೊಸ ಜರ್ನಿ ಶುರು ಮಾಡಿದ್ದಾರೆ. ಬಂದರ್ ಅನ್ನೋ ಒಂದು ಸ್ಪೆಷಲ್ ಸಿನಿಮಾದಲ್ಲಿ ಬ್ಯೂಟಿಫುಲ್ ಅಂಡ್ ಪ್ಲೇಫುಲ್ ರೋಲ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಈ ಒಂದು ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಆ ಟೀಸರ್ ನಲ್ಲಿ ರಾಜ್ ಬಿ ಶೆಟ್ಟಿ ಅವರ ಡ್ಯಾನ್ಸ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು. ಬಾಬಿ ಡಿಯೋಲ್ ಈ ಸಿನಿಮಾದ ನಾಯಕ ನಟ. ಆದ್ರೆ ರಾಜ್ ಬಿ ಶೆಟ್ಟಿ ಅವರ ಪಾತ್ರಕ್ಕೂ ನಾಯಕನ ಪಾತ್ರದಷ್ಟೇ ಪ್ರಾಮುಖ್ಯತೆ ಕೊಡಲಾಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತು. ಇನ್ನು ಈ ಸಿನಿಮಾದ ಪಿಂಜಾರ ಅನ್ನುವಂತಹ ಒಂದು ಬ್ಯೂಟಿಫುಲ್ ಲಿರಿಕ್ಸ್ ಇರುವಂತಹ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ ನಲ್ಲಿ ರಾಜ್ ಬಿ ಶೆಟ್ಟಿ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ. ಜೈಲ್ ನಲ್ಲಿರುವಂತಹ ಸೀನ್ ನಲ್ಲಿ ರಾಜ್ ಬಿ ಶೆಟ್ಟಿ ಅವರ ಈ ಒಂದು ಧಮಾಕ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ ಖುಷಿ ಕೊಡ್ತಾ ಇದೆ. ಆಕ್ಚುಲಿ ಬಂದರ್ ಅಂದ್ರೆ ಹಿಂದಿಯಲ್ಲಿ ಮಂಗ ಅಂತ ಮೀನಿಂಗ್ ಬರುತ್ತೆ. ಅದಕ್ಕೆ ಆವಾಗ್ಲೇ ಹೇಳಿದ್ ನಾನು ಈ ಸಿನಿಮಾ ತುಂಬಾನೇ ಸ್ಪೆಷಲ್ ಅಂತ. ಒಟ್ನಲ್ಲಿ ರಾಜ್ ಬಿ ಶೆಟ್ಟಿ ಯಾವುದೇ ಸಿನಿಮಾ ಮಾಡಿದ್ರು ಕತೆ ಸಖತ್ ಆಗಿರುತ್ತೆ. ಸಬ್ಜೆಕ್ಟ್ ಕೂಡ ಯುನೀಕ್ ಆಗಿರುತ್ತೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ನೇ ಜಾಸ್ತಿ ಚೂಸ್ ಮಾಡ್ತಾರೆ. ಇನ್ನು ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡಿರುವಂತಹ ಮುಂದಿನ ಸಿನಿಮಾಗಳಲ್ಲಿ ಬಂದರ್ ಹಾಗೂ ಕರಾವಳಿ ರಿಲೀಸ್ಗೆ ರೆಡಿ ಆಗಿದೆ. ಪಾಕೆಟ್ ನೋವೆಲ್ ಹಾಗೂ ಜುಗಾರಿ ಕ್ರಾಸ್ ಶೂಟಿಂಗ್ ಆಗ್ತಿದೆ.